ರಾಮೇಶ್ವರ ಕೆಫೆಯಲ್ಲಿ ಆಗಿರುವ ಬಾಂಬ್ ಬ್ಲಾಸ್ಟ್. ನಾವು ರಾಮೇಶ್ವರ ಕೆಫೆಯಿಂದ ಮತ್ತೆ ಗಾಯಾಳುಗಳು ಯಾರಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರೋರು, ಆಸ್ಪತ್ರೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ಗಳು ಸ್ಥಳದಲ್ಲಿದ್ದು ಮಾಹಿತಿಯನ್ನು ನೀಡ್ತಾ ಇದ್ರು. ನಮ್ಮ ರಿಪೋರ್ಟರ್ಗಳು ಸುಮಾರು 6 ಜನ ರಿಪೋರ್ಟರ್, 6 ಜನ ಕ್ಯಾಮ್ರಾಮ್ಯಾನ್. ಸದ್ಯ ಈಗ ಈ ಎಲ್ಲ ಮಾಹಿತಿಯನ್ನು ನಾವು ಇಂಚಿಂಚು ಡೀಟೇಲ್ಸ್ ಅನ್ನ ಜನರ ಮುಂದೆ ಇಡ್ತಾ ಇದ್ದೀವಿ. ಇದರ ನಡುವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಹಳ ಗಂಭೀರ ವಿಚಾರ ಇದು. ಇಡೀ ರಾಜ್ಯವೇ ಇವತ್ತು ಬೆಚ್ಚಿ ಬಿದ್ದಿದೆ. ರಾಜ್ಯದ ಜನರು ಆತಂಕಿತರಾಗಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವ ಭಯ ಕಾಡ್ತಾ ಇದೆ. ಬೆಂಗಳೂರಿಗರಂತೂ ಈ ರೀತಿ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ, ಏನಾಗುತ್ತೋ ಅಂತ ಹೇಳಿ. ಭಯೋತ್ಪಾದಕರು ನಮ್ಮ ನಡುವೆನೇ ಇದ್ದಾರೆ ಅನ್ನುವ ಭಯ ಅವರಿಗಿದೆ. ಇದೆಲ್ಲದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿರುವಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಮೇಶ್ವರ ಕೆಫೆಗೂ ಬಂದರು, ಗಾಯಾಳುಗಳನ್ನು ಕೂಡ ಮಾತಾಡಿಸಿದ್ರು, ಅವರಿಗೆ ಧೈರ್ಯ ಹೇಳಿದ್ರು. ಈಗ ಯಾರು ಆತಂಕಿತ ವ್ಯಕ್ತಿ ಏನಿದ್ದಾನೆ ಆಗಂತುಕ, ಆತನನ್ನ ಹಿಡಿಯೋದಕ್ಕಾಗಿ, ಆತನನ್ನ ಸೆರೆ ಹಿಡಿಯೋದಕ್ಕಾಗಿ ಈಗ ವಿಶೇಷ ಪೊಲೀಸರ ತಂಡವನ್ನು ಕೂಡ ರಚನೆ ಮಾಡಿ ಆಗಿದೆ. ಸಿಸಿಬಿಗೆ ತನಿಖೆಯನ್ನ ನೀಡಿ ಆಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ನಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಹಾಗೆ DGIGP ಇದ್ದಾರೆ, ಅದರ ಜೊತೆಗೆ ಗುಪ್ತಚರದ ಅಧಿಕಾರಿಗಳು ಕೂಡ ಇದ್ದಾರೆ. 24 ಗಂಟೆ ಆಗ್ತಾ ಬಂತು ಹೆಚ್ಚು ಕಮ್ಮಿ. ಇದೆಲ್ಲದರ ನಡುವೆ ಇನ್ನೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥ ಪೊಲೀಸರು ಕೆಲ ಎವಿಡೆನ್ಸ್ಗಳನ್ನು ಈಗ ಕೂಡಿಟ್ಕೊಂಡಿದ್ದಾರೆ. ಬೋಲ್ಟು, ನೆಟ್ಟು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದು ತನಿಖೆಗೆ ಪೂರಕವಾಗುತ್ತೆ. ಇದರ ನಡುವೆ ಆತನ ಮುಖಚೆಹರೆ ಈಗ ಪತ್ತೆ ಆಗಿರೋದ್ರಿಂದ ಪೊಲೀಸರಿಗೆ ಆತನನ್ನು ಹಿಡಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಇದೆಲ್ಲದ್ರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಒಂದು ಕಡೆಯಲ್ಲಿ ರಾಮೇಶ್ವರ ಕೆಫೆ ಮತ್ತೆ ಇಡೀ ಬೆಂಗಳೂರಿನಲ್ಲಿ ಆತಂಕದ ವಾತಾವರಣ. ಮುಖ್ಯಮಂತ್ರಿಗಳು ಕೂಡ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟರು. ಹೈ ವೋಲ್ಟೇಜ್ ಮೀಟಿಂಗ್ ಈಗ ನಡೀತಾ ಇದೆ ಅಂತೇಳಿ. ಯಾರ್ಯಾರಿದ್ದಾರೆ ಮೀಟಿಂಗ್ನಲ್ಲಿ, ಏನೇನು ಚರ್ಚೆ ಆಗ್ತಾ ಇದೆ ವಿಜಯ್? ರಂಜಿತ್, ಇಡೀ ಕರ್ನಾಟಕವನ್ನು ತಲ್ಲಣಗೊಳಿಸಿರುವಂತಹ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣ ಏನಿದೆ ಅದು ಇಡೀ ದೇಶದ ಗಮನವನ್ನು ಸೆಳೆದಿರುವಂಥದ್ದು. ಅಂದರೆ ಆತಂಕಕ್ಕೆ ಉಂಟಾಗಿರುವಂಥದ್ದು, ಆತಂಕಕ್ಕೆ ಈಡು ಮಾಡಿರುವಂಥದ್ದು. ಈ ಬೆಳವಣಿಗೆ ಬಂದಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಏನು ಎಲ್ಲವನ್ನು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆದರು. ಅದಾದ ಬಳಿಕ ಈಗ ಏನೇನು ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷ ನಡೆಯುವಂಥ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, ಮತ್ತೊಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿ ಅಂದರೆ DGIGP, ಮತ್ತೊಂದು ಕಡೆ ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ ಸೇರಿದಂತೆ ಗುಪ್ತಚರ ಹಿರಿಯ ಅಧಿಕಾರಿಗಳು, ಪ್ರಮುಖ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಸಭೆಯಲ್ಲಿ ಈಗಾಗಲೇ ಕೂಡ ಏನು ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗಿರುವಂಥದ್ದು. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಬಂದಿದೆ, ಪ್ರಾಥಮಿಕ ತನಿಖೆಯಲ್ಲಿ ಪ್ರಾಥಮಿಕ ಮಾಹಿತಿ ಏನು ಬಂದಿದೆ, ಇವೆಲ್ಲವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ BJP NIAಗೆ ತನಿಖೆಗೆ ಏನು ಆಗ್ರಹ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಯಾವ ಸ್ವರೂಪದಲ್ಲಿರಬೇಕು, ಯಾವ ರೀತಿ ಸರಿ ಕೊಡಬೇಕು, ಅಥವಾ SIT ಟೀಮ್ ಇದಕ್ಕೆ ಸಂಬಂಧಪಟ್ಟ ಸಪ್ರೇಟಾಗಿ ರಚನೆ ಮಾಡಬೇಕಾ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮುಂದೆ ತೆಗೆದುಕೊಳ್ಬೇಕಾದ ಕ್ರಮಗಳು, ಇಡೀ ರಾಜ್ಯಾದ್ಯಂತ ತೆಗೆದುಕೊಳ್ಬೇಕಾದಂಥ ಕಾನೂನು ಸಂಬಂಧಪಟ್ಟಂಥ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಂಬಂಧಪಟ್ಟ ತೆಗೆದುಕೊಳ್ಬೇಕಾದಂಥ ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳು, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ NIA ಏನು ಆಗಮಿಸಿ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದನ್ನು NIAಗೆ ತನಿಖೆಗೆ ಏನಾದರೂ ಕೂಡ ಹಸ್ತಾಂತರ ಮಾಡಬೇಕಾ, ಅದರ ಸಾಧಕ ಬಾಧಕಗಳೇನು, ಇವೆಲ್ಲವೂ ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು. ಜೊತೆಗೆ ತನಿಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಬಂದಿದೆ, ಯಾರ ಕೈವಾಡ ಇರಬಹುದು, ಇವೆಲ್ಲವೂ ಈಗಾಗಲೇ ಕೂಡ ಪೊಲೀಸರು 24 ಗಂಟೆ ಆಗಿರುವಂಥದ್ದು. ಬಹುತೇಕವಾಗಿ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಮಾಹಿತಿ ಆಧಾರದ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೊತೆ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಾಗುತ್ತೆ. ಒಂದು, ತನಿಖೆ ಸಂಬಂಧಪಟ್ಟ ತನಿಖೆ ಸ್ವರೂಪ, ಜೊತೆಗೆ ಮುಂದೆ ರಾಜ್ಯದಲ್ಲಿ ಕೈಗೊಳ್ಳಬೇಕಾದಂತಹ ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳು, ಸುರಕ್ಷತೆ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಒಂದಷ್ಟು ನಿರ್ಧಾರಗಳನ್ನು, ಒಂದಷ್ಟು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸಭೆ ಇನ್ನೂ ಕೂಡ ನಡೀತಾ ಇದೆ. ಸಭೆ ಇನ್ನೊಂದು 10ರಿಂದ 15 ನಿಮಿಷದಲ್ಲಿ ಮುಗಿಯಬಹುದು. ಸಮಗ್ರವಾಗಿ ಎಲ್ಲವನ್ನು ಕೂಡ ಚರ್ಚೆ ನಡೆಸಿ ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಗೃಹ ಸಚಿವ ಪರಮೇಶ್ವರ್ ಸಭೆಯಲ್ಲಿ ತೆಗೆದುಕೊಂಡು ನಿರ್ಧಾರಗಳನ್ನು ಸಂಬಂಧಪಟ್ಟಂತೆ ಪ್ರಕಟ ಮಾಡಲಿದ್ದಾರೆ. ಅದು ಒಂದಂತೂ ಬಹಳ ಸ್ಪಷ್ಟ. ರಾಜ್ಯ ಸರ್ಕಾರ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಈಗ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋಂಥದ್ದು ಒಂದಷ್ಟು ಕುತೂಹಲ, ಜೊತೆಗೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.